ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಧನಸ್ಸು ರಾಶಿಯ 2024-25ನೇ ಸಾಲಿನ ವಾರ್ಷಿಕ ಗೋಚಾರ ಭವಿಷ್ಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಮೇ 1, 2024ರಂದು ಗುರುಗ್ರಹ ಮೇಷರಾಶಿಯನ್ನು ಬಿಟ್ಟು ವೃಷಭ ರಾಶಿಗೆ ಪ್ರವೇಶವನ್ನು ಪಡೆಯುವಂಥದ್ದು. 2023 ಮತ್ತು 24ನೇ ಸಾಲಿನಲ್ಲಿ ನಿಮಗೆ ಗುರುವಿನ ಸಂಪೂರ್ಣ ಅನುಗ್ರಹ ಇತ್ತು. ಆದರೆ ಮೇ 1ರ ನಂತರ ಗುರುಗ್ರಹ ವೃಷಭ ರಾಶಿಯನ್ನು ಪ್ರವೇಶ ಪಡಿತಾ ಇದ್ದ ಹಾಗೆ ನಿಮಗೆ ಸಾಲ, ರೋಗ, ಶತ್ರುಗಳ ಕಾಟ ಹೆಚ್ಚಾಗಿ ಕಾಣಿಸಿಕೊಳ್ತವೆ. ಅದರಲ್ಲೂ ಕೂಡ ಈ ಕೆಲವೊಂದಷ್ಟು ಧನಸ್ಸು ರಾಶಿಯವರಿಗೆ ಕಳ್ಳತನದ ಭೀತಿಯನ್ನು ನೀವು ಎದುರಿಸಬೇಕಾಗ್ತದೆ. ಯಾಕೆಂದರೆ 6ನೆಯ ಭಾವ ಅನ್ನುವಂಥದ್ದು ಕಳ್ಳರ ಸ್ಥಾನ ಅಂತಲೂ ಕರಿತೇವೆ. ಆ ಸ್ಥಾನವನ್ನು ಕೂಡ ಈ ಗುರುಗ್ರಹ ವೃದ್ಧಿ ಮಾಡುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಮನೆಯನ್ನು ಬಿಡುವ ಮುಂಚೆ ಹೊರಗಡೆ ನೀವು ಹೋಗುವಾಗ ಮನೆಯ ಭದ್ರತೆಯನ್ನು ಪರಿಶೀಲಿಸಿಕೊಂಡೇ ಹೊರಗಡೆ ಹೋಗೋದು ಬಹಳ ಉತ್ತಮ ಅನ್ನುವಂಥ ಸಲಹೆಯನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಜೊತೆಗೆ 6ನೆಯ ಭಾವ ಅನ್ನುವಂಥದ್ದು ನಿಮಗೆ ತಿಳಿಸಿದ ಹಾಗೆ ಸಾಲವನ್ನು ವೃದ್ಧಿ ಮಾಡ್ತವೆ, ರೋಗವನ್ನು ವೃದ್ಧಿ ಮಾಡ್ತವೆ, ಜೊತೆಗೆ ಶತ್ರುತ್ವವನ್ನು ಕೂಡ ವೃದ್ಧಿಯನ್ನು ಉಂಟು ಮಾಡ್ತವೆ. 6ನೆಯ ಭಾವ ಮತ್ತು 6ರಲ್ಲಿರುವಂಥ ಗುರು ದಶಮ ಭಾವವನ್ನು ನೋಡುವಂಥದ್ದು. ನಿಮಗೆ ನಾನು 6ನೆಯ ಭಾವ ಅನ್ನುವಂಥದ್ದು ಒಂದು ವ್ಯವಸ್ಥೆಯಲ್ಲಿ ಕೈ ಕೆಳಗಡೆ ಕೆಲಸ ಮಾಡುವಂಥದ್ದು, ಒಂದು ಕಂಪನಿಯಲ್ಲಿ ಒಬ್ಬರ ಕೈ ಕೆಳಗಡೆ ಕೆಲಸ ಮಾಡುವಂಥ ಸ್ಥಾನವೂ ಕೂಡ ಹೌದು. ಅದೇ ರೀತಿ ದಶಮ ಸ್ಥಾನ ಅಂದರೆ ಉದ್ಯೋಗ ಸ್ಥಾನ ಅಂತ ಕರಿತೇವೆ. ಆ ಸ್ಥಾನಕ್ಕೆ ಅಂದರೆ ಉದ್ಯೋಗ ಸ್ಥಾನದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಈ ವರ್ಷ ಕಾಣಿಸಿಕೊಳ್ಳುವುದಿಲ್ಲ. ಜೊತೆಗೆ ನಿಮ್ಮ ಮ್ಯಾನೇಜರರ ಸಪೋರ್ಟ್ ತುಂಬ ಇರ್ತವೆ, ಅವರ ಬೆಂಬಲ ನಿಮಗೆ ಸದಾ ಈ ವರ್ಷ ಇರ್ತವೆ ಅನ್ನುವಂಥದ್ದು. ಹಾಗೆ ಈ ದಶಮ ಅನ್ನುವಂಥದ್ದು ಮಾಡುವಂಥ ಉದ್ಯೋಗ ನಿಮಗೆ ಕೈ ಹಿಡಿತವೆ, ಯಶಸ್ಸು, ಕೀರ್ತಿ ಎಲ್ಲವೂ ದೊರೆಯುವಂಥದ್ದಾಗತ್ತೆ. ಹಾಗೆ 12ನೇ ಭಾವ ಅಂತ ಬಂದಾಗ ಅದು ಒಂದು ಖರ್ಚಿನ ಸ್ಥಾನ ಅಂತ ಕರಿತೇವೆ. 12ರಲ್ಲಿ ಇರುವಂತಹ 12ನೇ ಭಾವವನ್ನು ನೋಡುವಂಥ ಗುರು, 12ನೇ ಸ್ಥಾನವಂತ ನೋಡುವಂಥ ಶನಿ, ಇವೆರಡು ಶುಭ ಮತ್ತು ಅಶುಭ ಖರ್ಚುಗಳನ್ನು ಈಕ್ವಲ್ ಆಗಿ ಕೊಡುವಂಥದ್ದಾಗುತ್ತೆ. ಶನಿಯಿಂದಾಗಿ ನೀವು ಆರೋಗ್ಯದಲ್ಲಿ 6ನೇ ಭಾವದಲ್ಲಿರುವಂತಹ ಗುರು ಆರೋಗ್ಯದ ಸಮಸ್ಯೆಯನ್ನು ಕೊಟ್ಟರೆ ಶನಿ ಅದಕ್ಕೆ ಮೆಡಿಕಲ್ಗೆ ಸಂಬಂಧಪಟ್ಟಂಥ ಖರ್ಚುಗಳನ್ನು ಕೊಡ್ತಾನೆ ಅನ್ನುವಂಥದ್ದು. ಹಾಗೆ ದ್ವಿತೀಯ ಸ್ಥಾನವನ್ನು ಕೂಡ ಈ ಗುರುಗ್ರಹ ನೋಡುವಂಥದ್ದು. ಅಂದರೆ ಸುಖ ಭೋಗದ ವಸ್ತುಗಳಿಗಾಗಿ ನೀವು ಖರ್ಚುಗಳನ್ನು ಹೆಚ್ಚಾಗಿ ಮಾಡುವವರಾಗ್ತೀರಿ ಈ ವರ್ಷ ಅನ್ನುವಂಥದ್ದು. ಜೊತೆಗೆ ಹೊರದೇಶಕ್ಕೆ ಹೋಗಲಿಕ್ಕೆ ಯಾರೆಲ್ಲ ಬಯಸ್ತಾ ಇದ್ದಾರೆ ಅವರಿಗೂ ಕೂಡ ಈ ವರ್ಷ ಹೊರದೇಶದ ಯೋಗ ಪ್ರಾಪ್ತಿಯಾಗತ್ತೆ. ಆದರೆ ಸ್ವಲ್ಪ ಈ ವರ್ಷ ವಿಳಂಬ ಆಗುವಂಥ ಸಾಧ್ಯತೆ ಇದೆ ಶನಿಯ ದೃಷ್ಟಿಯಿಂದಾಗಿ. ಈ ವರ್ಷದ ಕೊನೆಯಲ್ಲಿ ನಿಮಗೆ ಈ ವಿದೇಶ ಯೋಗದ ಒಂದು ಅನುಭವ, ಯೋಗ ಎಲ್ಲವೂ ಬರುವಂಥದ್ದಾಗತ್ತೆ ಅನ್ನುವಂಥದ್ದು. ಇನ್ನು ಕುಟುಂಬ ಸ್ಥಾನವನ್ನು ಗುರುಗ್ರಹ ನೋಡೋದ್ರಿಂದ ಕುಟುಂಬದ ಸದಸ್ಯರಿಂದ ನಿಮಗೆ ಉತ್ತಮವಾದಂತಹ ಒಂದು ಸಪೋರ್ಟ್ ಸಿಗುವಂಥದ್ದಾಗತ್ತೆ. ಕುಟುಂಬದ ಸದಸ್ಯರಿಗೂ ಕೂಡ ಈ ವರ್ಷ ಒಳ್ಳೆಯದಾಗ್ತವೆ. ಹಾಗೆ ಧನದ ಮೂಲವೂ ಕೂಡ ನಿಮಗೆ ಹೆಚ್ಚಾಗ್ತವೆ. ನೀವು ಒಂದು ಕಡೆ ಹೇಳ್ತೀರಿ 6ನೇ ಭಾವದಲ್ಲಿರುವುದರಿಂದ ಸಾಲ ಹೆಚ್ಚಾಗ್ತದೆ ಅಂಥೇಳಿ. ಆದರೆ 6ನೇ ಭಾವದಲ್ಲಿರುವಂತಹ ಗುರು ದಶಮ ಸ್ಥಾನವನ್ನು ಮತ್ತು ಧನಸ್ಥಾನವನ್ನು ಎರಡನ್ನೂ ನೋಡ್ತಾ ಇದ್ದಾನೆ. ಹಾಗಾಗಿ ನೀವು ಸಾಲ ಮಾಡಿದರೂ ಕೂಡ ನೀವು ಮಾಡುವಂಥ ಉದ್ಯೋಗ ಕ್ಷೇತ್ರದಿಂದ ಹಣ ಸಿಕ್ಕಿ ನಿಮಗೆ ಹಣವನ್ನು, ಆ ಸಾಲವನ್ನು ತೀರಿಸುವ ಯೋಗ್ಯತೆಯನ್ನು ಕೂಡ ಈ ಗುರುಗ್ರಹ ಕೊಡುವಂಥವನಾಗ್ತಾನೆ. ಹಾಗೆ ತೃತೀಯ ಭಾವ ಅನ್ನುವಂಥದ್ದು ಸೋದರ, ಚಿಕ್ಕ ಸೋದರ, ಚಿಕ್ಕಮ್ಮ, ಚಿಕ್ಕಪ್ಪನ ವಿಚಾರದ ಕುರಿತಾದಂಥ ವಿಚಾರ. ಅವರ ಆರೋಗ್ಯದಲ್ಲಾಗಲಿ ಅವರ ಸಂಬಂಧದಲ್ಲಾಗಲಿ ಸ್ವಲ್ಪ ಮನಸ್ತಾಪಗಳು, ಕಿರಿಕಿರಿಗಳು ಉಂಟಾಗ್ತವೆ ಮತ್ತು ಅವರ ಆಸ್ತಿಯ ವಿಚಾರದಲ್ಲೂ ಕೂಡ ಗೊಂದಲಗಳು ಉಂಟಾಗಬಹುದು. ಹಾಗೆ ಇನ್ನು ನಿಮಗೆ ಈ ಶನಿಯ ತೃತೀಯ ಭಾವದಲ್ಲಿರುವುದು ಬಹಳ ಉತ್ತಮ. ಆದರೆ ಕೆಲವೊಂದಷ್ಟು ಸ್ಥಾನಗಳು ಕೆಡ್ತವೆ. ಈ ತೃತೀಯ ಭಾವದಲ್ಲಿ ಧೈರ್ಯ, ವೀರ್ಯ, ಶೌರ್ಯ, ಸಾಹಸ ಎಲ್ಲವೂ ನಿಮ್ಮಲ್ಲಿ ವೃದ್ಧಿ ಉಂಟಾಗುವಂಥದ್ದಾಗತ್ತೆ.
ಆದರೆ ಶನಿಯ ದೃಷ್ಟಿ ಉಂಟಲ್ಲ, ಪಂಚಮ ಮತ್ತು ಭಾಗ್ಯಸ್ಥಾನವನ್ನು ಕೂಡ ನೋಡ್ತಾ ಇರುವಂಥದ್ದು. ಈ ಪಂಚಮ ಭಾವ ಅನ್ನುವಂಥದ್ದು ಮಕ್ಕಳ ಸ್ಥಾನ ಮತ್ತು ಸೋದರ ಮಾವನ ಸಂಬಂಧಿತ ಸ್ಥಾನ ಅಂತಲೂ ಕರಿತೀವಿ, ಮತ್ತು ಪೂರ್ಯ ಪುಣ್ಯದ ಸ್ಥಾನ ಅಂತಲೂ ಇವೆಲ್ಲವೂ ಕೆಡುತ್ತವೆ. ಅಂದರೆ ಮಕ್ಕಳ ಆರೋಗ್ಯದಲ್ಲಾಗಲಿ ಅವರ ಸಂಬಂಧದಲ್ಲಾಗಲಿ ಸಣ್ಣ ಪುಟ್ಟ ಕಿರಿಕಿರಿಗಳು ಬಂದೇ ಬರುತ್ತವೆ. ಆದರೆ ಈ ನಿಮ್ಮ ಬುದ್ಧಿಯ ಸ್ಥಾನವೂ ಕೂಡ ಕೆಡುವಂಥ ಸಾಧ್ಯತೆಗಳಿರ್ತವೆ. ಅಂದರೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಸರಿಯಾಗಿ ಇಲ್ಲದೆ ಹೋಗುವಂಥದ್ದಾಗಬಹುದು. ಹಾಗಾಗಿ ನಿಮ್ಮ ಬುದ್ಧಿ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲದೇ ಇರುವಂಥ ಸಾಧ್ಯತೆಗಳು ಕೂಡ ಈ ವರ್ಷ ಕಾಣಿಸ್ತವೆ. ಹಾಗೆ ಭಾಗ್ಯಸ್ಥಾನದಲ್ಲಿರುವಂತಹ ತಂದೆಯ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ, ಅಂದರೆ ಅವರ ಆರೋಗ್ಯದ ವಿಚಾರವಾಗಿರ್ಬೋದು ಅಥವಾ ಮಾವನವರ ಆರೋಗ್ಯದ ವಿಚಾರದಲ್ಲಾಗಿರ್ಬೋದು, ಅವರ ಜಮೀನಿನಲ್ಲಿ ಪಿತ್ರಾರ್ಜಿತ ಜಮೀನಿನಿಂದ ತೊಂದರೆಗಳು, ಕೋರ್ಟು ಕೇಸು ಕಚೇರಿಗಳು ಬರುವಂತಹ ಸಾಧ್ಯತೆಗಳು ಕೊಡುತ್ತವೆ. ಯಾಕೆಂದರೆ 6ನೇ ಮತ್ತು 12ನೇ ಭಾವಕ್ಕೆ ಗುರುವಿನ ದೃಷ್ಟಿಯಿಂದಾಗಿ ಅದೆರಡೂ ಮನೆಗಳು ಬಲವನ್ನು ವೃದ್ಧಿಸಿಕೊಡುತ್ತವೆ. ಅಂದರೆ ಈ ಥರ ಕೋರ್ಟು ಕೇಸು ಕಚೇರಿಗಳಿಗೆ ಹೋಗುವಂತಹ ಸಂದರ್ಭಗಳು ಕೂಡ ನಿಮ್ಮದಾಗಬಹುದು. ಅಂದರೆ ಎಲ್ಲರಿಗೂ ಆಗ್ತದೆ ಅಂತ ಹೇಳಲ್ಲ, ಧನಸ್ಸು ರಾಶಿಯವರಿಗೆ ಕೆಲವೊಂದಷ್ಟು ಜನರಿಗಂತೂ ಸಾಧ್ಯತೆಗಳು ಇದೆ ಅನ್ನುವಂಥದ್ದು. ಹಾಗೆ ಚತುರ್ಥ ಭಾವಕ್ಕೆ ರಾಹುಗ್ರಹನ ಯುತಿ, ರಾಹುಗ್ರಹವೇ ಸ್ಥಿತನಾಗಿರುವಂಥದ್ದು. ಈ ರಾಹು ಚತುರ್ಥ ಭಾವದಲ್ಲಿದ್ದರೆ ವಾಹನ, ಭೂಮಿ, ಮನೆ ಕಟ್ಟುವಂಥದ್ದು, ತಾಯಿ ಅಥವಾ ಅತ್ತೆ ವಿಚಾರ, ಎಲ್ಲ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆನ ತಂದು ಒಡ್ತವೆ ಅನ್ನುವಂಥದ್ದು. ಅಂದರೆ ತಾಯಿ ಮತ್ತು ಅತ್ತೆಯ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸೊ ಅವರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಜೊತೆಗೆ ಈ ಮನೆ ಕಟ್ಟುವಂಥವರು, ಭೂಮಿ ಖರೀದಿ ಮಾಡುವಂಥವರು, ವಾಹನ ಖರೀದಿ ಮಾಡುವಂಥವ್ರು ಈ ವಿಚಾರಕ್ಕೆ ಹೋಗೋದೇ ಬೇಡ ಈ ವರ್ಷ. ಯಾಕೆಂದರೆ ನೀವು ವಾಹನ ಖರೀದಿ ಮಾಡಿಕೊಳ್ಳಾದರೂ ಕೂಡ 1ಕ್ಕೆ 2ರಷ್ಟು ಕೆಲಸವನ್ನು ಅದು ಮಾಡಿಸಿಕೊಳ್ಳಬಹುದು. ಅಂದರೆ ವಾಹನ ಖರೀದಿ ಆದ ನಂತರ ನಿಮಗೆ ಅದರ ರಿಪೇರಿ ಬರುವಂಥ ಸಾಧ್ಯತೆ ಕೂಡ ಇರ್ತವೆ. 1ಕ್ಕಿಂತ ಹೆಚ್ಚು ಖರ್ಚುಗಳು ನಿಮ್ಮದಾಗಬಹುದು. ಹಾಗಾಗಿ ಈ ವರ್ಷ ನಾವು ಹೇಳುವುದೇನೆಂದರೆ ವಾಹನ ಖರೀದಿ ಸೂಕ್ತವಾದಂಥ ಸಮಯ ಅಲ್ಲ ಅನ್ನುವಂಥದ್ದು. ಅಥವಾ ಭೂಮಿಗೆ ಅಥವಾ ಮನೆ ಕಟ್ಟುವುದು ಇದು ಒಳ್ಳೆಯ ಸಂದರ್ಭ ಅಲ್ಲ. ಕೇತುಗ್ರಹ ದಶಮ ಭಾವದಲ್ಲಿರುವಂಥದ್ದು. ಈ ಕೇತು ದಶಮದಲ್ಲಿದ್ದರೆ ಸಣ್ಣ ಪುಟ್ಟ ಉದ್ಯೋಗ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಉಂಟಾದೀತು, ಆದರೆ ಗುರುವಿನ ದೃಷ್ಟಿಯಿಂದಾಗಿ ಅದು ನಿವಾರಣೆ ಆಗುತ್ತವೆ. ಮತ್ತು ಈ ಸನ್ಯಾಸ ಕ್ಷೇತ್ರ ಅಥವಾ ಆಧ್ಯಾತ್ಮ ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದಾರೆ ಈ ಧನಸ್ಸು ರಾಶಿಯವರಿಗೆ, ಅವರಿಗೆ ಈ ವರ್ಷ ಅತ್ಯುತ್ತಮವಾದಂತಹ ಯೋಗ ಉಂಟಾಗುವಂಥದ್ದಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಂದು ವಿಚಾರ ಏನಂದರೆ, ಈ ಧನಸ್ಸು ರಾಶಿಯವರಿಗೆ ಮನೆಯಲ್ಲಿ ಯಾರಾದರೂ ದನಕರುಗಳನ್ನು ಕಟ್ಟಿಕೊಂಡಿದ್ರೆ ಅವರ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಸೊ ಹಾಗಾಗಿ ಅವರ ಬಗ್ಗೆ ನೀವು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ.